ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎನ್ವಿಆರ್ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. PGCET 2023 ಅಪ್ಡೇಟ್ಗೆ ಸ್ವಾಗತ. ಏನಾದರೂ ಸಾಕಷ್ಟು ವಿದ್ಯಾರ್ಥಿಗಳಿದ್ರೆ ಚಾಯ್ಸ್ ಎಂಟ್ರಿ ಬಗ್ಗೆ ಆದರೆ ಒಂದು ವೀಡಿಯೋ ಮಾಡಿ ಕಂಪ್ಲೀಟಾಗಿ ತಿಳಿಸ್ಕೊಡಿ ಅಂತ ಕೇಳ್ತಿದ್ರು. ಅದಕ್ಕೆ ಈ ವಿಡಿಯೋ ಇದ್ದರೆ ನಾನು ಕಂಪ್ಲೀಟಾಗಿ ಚಾಯ್ಸ್ ಎಂಟ್ರಿ ಬಗ್ಗೆ ಆದರೆ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಯಾರು ವೀಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಕಂಪ್ಲೀಟಾಗಿ ನೋಡಿ. ಹಾಗೆ ಅದಕ್ಕೂ ಮುನ್ನ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಹಾಗೆ ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಲ್ಲಿ ವಿಡಿಯೋಗಾದರೆ ಒಂದು ಲೈಕ್ ಆದರೆ ಮಾಡಿ. ನಿಮಗೆ ಮುಂಬರುವ ಎಲ್ಲ PGCET ಹಾಗೆ ಎಜುಕೇಷನಲ್ ಆಗಿರ್ಬೋದು, ಸ್ಕಾಲರ್ಶಿಪ್ ರಿಲೇಟೆಡ್ ಕಂಪ್ಲೀಟ್ ಅಪ್ಡೇಟ್ಸ್ ಆದರೆ ಸಿಗ್ತಾ ಹೋಗುತ್ತೆ ಕಂಟಿನ್ಯೂಸ್ ಆಗಿ. ಬನ್ನಿ ಈಗ ವಿಡಿಯೋ ಆದರೆ ಸ್ಟಾರ್ಟ್ ಮಾಡೋಣ. ಏನಾದರೂ ನಿಮಗೆ ಈಗ ಆಪ್ಷನ್ ಎಂಟ್ರಿ ಆದರೆ ಸ್ಟಾರ್ಟ್ ಆಗಿ ನಿಮಗೆ ಒಂದು ಸೀಟ್ ಆದರೆ ಅಲಾಟ್ ಆದ ನಂತರ ನಿಮಗೆ ನಿಮ್ಮ ಒಪಿನಿಯನ್ ಆದರೆ ಹೇಳಬೇಕಾಗುತ್ತೆ. ಸ್ಯಾಟಿಸ್ಫೈ ಆಗಿದೆಯಾ ನಿಮಗೆ ಸಿಕ್ಕಿರೋ ಕಾಲೇಜು ಇಲ್ವಾ ಅಂತ ಒಂದು 4 ಚಾಯ್ಸ್ ಎಂಟ್ರಿ ಮುಖಾಂತರ ನೀವು ಆದರೆ 4 ಆಪ್ಷನ್ಸ್ ಆದರೆ ಕೊಟ್ಟಿರ್ತಾರೆ. ಅದ್ರ ಮುಖಾಂತರ ಆದರೆ ನೀವು KA ಆದರೆ ಅಪ್ಡೇಟ್ ಮಾಡಬೇಕಾಗುತ್ತೆ. ಬನ್ನಿ ಈಗ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಏನಾದರೆ ಚಾಯ್ಸ್ 1 ಯಾರಾದ್ರಿಗೆ ನೀಡಬೇಕಾಗುತ್ತೆ ಅಂದರೆ, ಏನಾದರೆ ನಿಮಗೆ ಫಸ್ಟ್ ರೌಂಡಲ್ಲಿ ಸಿಕ್ಕಿರೋ ಕಾಲೇಜ್ ಆದರೆ ಸ್ಯಾಟಿಸ್ಫೈ ಆಗಿದೆ, ನಾನು ಫರ್ದರ್ ರೌಂಡ್ ಆದರೆ ಪಾರ್ಟಿಸಿಪೇಟ್ ಮಾಡಲ್ಲ, ನನಗೆ ಸಿಕ್ಕಿರೋ ಕಾಲೇಜು ಡಿಸೈಡ್ ಆಗಿದೆ, ನನಗೆ ಸ್ಯಾಟಿಸ್ಫೈ ಆಗಿದೆ, ನಾನು ಫೀಸ್ ಆದರೆ ಪೇ ಮಾಡಿ ಅಡ್ಮಿಷನ್ ಆದರೆ ಆಗ್ತೀನಿ ಕಾಲೇಜ್ಗೆ ಅನ್ನೋರು ನೀವು ಚಾಯ್ಸ್ 1 ಆದರೆ ಎಂಟ್ರಿ ಮಾಡಬೇಕಾಗುತ್ತೆ. ಇದು ಯಾರಾದರೆ ಚಾಯ್ಸ್ 1 ಎಂಟ್ರಿ ಮಾಡ್ತಾರೋ ಅವರಾದರೆ ಒಂದು 3 ಪೇಜಸ್ಸು KA ಚಲನ್ ಆದರೆ ಬರುತ್ತೆ. ಅದನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಆದರೆ ಇಮಿಡಿಯೇಟಾಗಿ ಏನಾದರೆ ಪ್ರಿಸ್ಕ್ರೈಬ್ ಟೈಮಲ್ಲಿ ನೀವು ಬ್ಯಾಂಕಲ್ಲಿ ಹೋಗಿ ಫೀಸ್ ಆದರೆ ಪೇ ಮಾಡಬೇಕಾಗುತ್ತೆ. ಅದು ಯಾವ ರೀತಿ ಇರುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ನನ್ನಾದರೆ ತೋರಿಸ್ತೀನಿ ನೋಡಿ. ಈ ರೀತಿ ಆದರೆ ನಿಮಗೆ 3 ಪೇಜಸ್ ಕಾಪಿ ಆದರೆ ಇರುತ್ತೆ. ಅದರಲ್ಲಿ ಒಂದು ಬ್ಯಾಂಕ್ ಚಲನ್ನು, ಒಂದು ಕ್ಯಾಂಡಿಡೇಟು, ಹಾಗೆ ಒಂದು ಕಾಲೇಜ್ ಕಾಪಿ ಅಂತ 3 ಆದರೆ ಇರುತ್ತೆ. ಬ್ಯಾಂಕ್ ಕಾಪಿ ಅವರು ತಗೋತಾರೆ, ನಿಮಗೆ ಉಳಿದಿದ್ದು ಕ್ಯಾಂಡಿಡೇಟ್ ಕಾಪಿ ಹಾಗೆ ಕಾಲೇಜ್ ಕಾಪಿ ಆದರೆ ಕೊಡ್ತಾರೆ. ಇದನ್ನು ಜೋಪಾನವಾಗಿ ಇಟ್ಕೊಂಡು ನೀವು ಕಾಲೇಜ್ಗೆ ಅಡ್ಮಿಷನ್ ಆಗುವಾಗ ಆದರೆ ಕೊಡಬೇಕಾಗುತ್ತೆ. ಇದರಲ್ಲಿ ನಿಮಗೆ ನಿಮ್ಮ CET ನಂಬರು ಹಾಗೆ ನಿಮ್ಮ ನೇಮು, ನಿಮಗೆ ಯಾವ ಕಾಲೇಜ್ ಆದರೆ ಅಲರ್ಟ್ ಆಗಿದೆ, ಅದರಲ್ಲಿ ಫೀಸು, ಹಾಗೆ ನೀವು ಯಾವ ಬ್ಯಾಂಕ್ ಆದರೆ ಚಲನ್ ಆದರೆ ಡೌನ್ಲೋಡ್ ಮಾಡಿದ್ದೀರಾ, ಅದರಲ್ಲಿ ನಿಮಗೆ ಲಾಸ್ಟ್ ಡೇಟ್ ಯಾವಾಗಿದೆ ಅಂತ ಕಂಪ್ಲೀಟಾಗಿ ಮೆನ್ಷನ್ ಮಾಡಿರ್ತಾರೆ ಡೀಟೇಲ್ಸು. ಅದನ್ನು ಓದ್ಕೊಂಡು ಆನಂತರ ನಿಮಗೆ ಸಿಗ್ನೇಚರ್ ಆದರೆ ಮಾಡಿಕೊಂಡು ಆ ಬ್ಯಾಂಕಲ್ಲಿ ಪ್ರಿಸ್ಕ್ರೈಬ್ಡ್ ಬ್ಯಾಂಕು ಯಾವುದಾದ್ರೂ ಚಲನ್ ಡೌನ್ಲೋಡ್ ಮಾಡಿರ್ತೀರಾ ಅಲ್ಲಾದರೆ ಹೋಗಿ ನೀವು ಫೀಸ್ ಆದರೆ ಪೇ ಮಾಡಬೇಕಾಗುತ್ತೆ. ನೋಡಿ ಈ ರೀತಿ ಆದರೆ ಇರುತ್ತೆ ನಿಮಗೆ. KA ಅಫಿಷಿಯಲ್ ಚಲನ್ ಆದರೆ ಇದು 2 ಕಾಪಿ ಆದರೆ ಇದೆ, ಇನ್ನೊಂದು ಬ್ಯಾಂಕ್ ಕಾಪಿ ಅವ್ರ ಹತ್ರ ಇರುತ್ತೆ ಬ್ಯಾಂಕಲ್ಲಿ. ಸೊ ಈ ರೀತಿ ಆದರೆ ನಿಮಗೆ ಚಲನ್ ಆದರೆ ಇರುತ್ತೆ. ಇದು ನಂತರ ನಿಮಗೆ 1 ಅವರ್ ಇಲ್ಲ 1.5 ಅವರ್ ಒಳಗಡೆ ನಿಮಗೆ ಒಂದು ಅಡ್ಮಿಷನ್ ಆರ್ಡರ್ ಅಂತ ಡೌನ್ಲೋಡ್ ಆಗುತ್ತೆ. ಈ ರೀತಿ ಆದರೆ ಇರುತ್ತೆ. ಇದು ನನಗೆ ಅಲರ್ಟ್ ಆಗಿರೋದು ಆಗ 2 ಇಯರ್ಸ್ ಬ್ಯಾಕು. ಸೊ ಈ ರೀತಿ ನಿಮಗೆ ಒಂದು ಅಡ್ಮಿಷನ್ ಆರ್ಡರ್ ಆದರೆ ಡೌನ್ಲೋಡ್ ಆಗುತ್ತೆ. ಇದರಲ್ಲಿ ಒಂದು ಕಾಲೇಜ್ ಕಾಪಿ ಹಾಗೆ ಕ್ಯಾಂಡಿಡೇಟ್ ಕಾಪಿ ಅಂತ ಇರುತ್ತೆ. ನಿಮಗೆ ನಿಮ್ಮ ಡೀಟೇಲ್ಸು, ನಿಮ್ಮ ರ್ಯಾಂಕಿಂಗು, ನಿಮಗೆ ಯಾವ ರೀತಿ ಆದರೆ ಸೀಟ್ ಅಲರ್ಟ್ ಆಗಿದೆ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾರೆ ನೋಡಿ. ಹಾಗೆ ಕೆಲವೊಂದು ವಿದ್ಯಾರ್ಥಿಗಳಾದರೆ ಕೇಳ್ತಾಯಿದ್ರು, ನಮ್ಮದು ಕ್ಯಾಟಗಿರಿ 3 ಆಗಿದೆ, ನಮಗೆ ಅಲ್ಲಿ ಕಾಲೇಜಲ್ಲಿ ಸೀಟ್ ಇಲ್ಲ ಅಂದರೆ ನಾವು ಜನರಲ್ಗಾದರೆ ಕಾಂಪೀಟ್ ಮಾಡ್ಬೋದಾ, ಈ ರೀತಿ ಆದರೆ ಡೌಟ್ಸ್ ಕೇಳ್ತಾ ಇರ್ಬೋದು. ನೋಡಿ, ನಂದು ಕ್ಯಾಟಗಿರಿ 3 ಇತ್ತು, ನನಗೆ ಸೀಟ್ ಆದರೆ ಅಲರ್ಟ್ ಆಗಿರೋದು ಇಲ್ಲಿ ನೀವು ಗಮನಿಸ್ಬೋದು, ಅಂಡರ್ ಜನರಲ್ ಮೆರಿಟ್ ಅಂತ. ನೋಡಿ, ಯಾವುದೇ ರೀತಿ ನಿಮ್ಮ ಕ್ಯಾಟಗಿರಿಗೆ ಸೀಟ್ ಇಲ್ಲ ಅಂದರೂ ಜನರಲ್ ಮೆರಿಟ್ಗೆ ಎಲ್ಲ ಕ್ಯಾಟಗಿರಿಯವರು ಕಾಂಪೀಟ್ ಆದರೆ ಮಾಡ್ಬೋದು, ಇನ್ಕ್ಲೂಡಿಂಗ್ SC ST ಹಾಗೆ ಸ್ಪೆಷಲ್ ಕ್ಯಾಟಗಿರಿ ಸ್ಟೂಡೆಂಟ್ಸು ಎಲ್ಲರೂ ಆದರೆ ಜನರಲ್ ಮೆರಿಟ್ಗೆ ಆದರೆ ಕಾಂಪೀಟ್ ಮಾಡ್ಬೋದು. ಸೊ ನಿಮ್ಮ ಕ್ಯಾಟಗಿರಿ ಯಾವುದೇ ಇರಲಿ, ಅಲ್ಲಿ ಸೀಟ್ ಇರಲಿ ಇಲ್ಲದೇ ಇರಲಿ, ನೀವು ಆದರೆ ಕಾಲೇಜ್ಗೆ ಅಪ್ಲೈ ಮಾಡಿದ್ರೆ ನಿಮ್ಮ ರ್ಯಾಂಕಿಂಗ್ ಆದರೆ ಚೆನ್ನಾಗಿದ್ದರೆ ನಿಮಗೆ ಜನರಲ್ ಮೆರಿಟಲ್ಲಿ ಆದರೆ ಸೀಟ್ ಅಲರ್ಟ್ ಆಗುತ್ತೆ. ಆದರೆ ನೀವು ಯಾವುದೇ ಕ್ಯಾಟಗಿರಿಯಲ್ಲಿ ನಿಮಗೆ ಸೀಟ್ ಅಲರ್ಟ್ ಆಗಲಿ, ನಿಮ್ಮ ಕ್ಯಾಸ್ಟ್ ರಿಸರ್ವೇಷನ್ ಯಾವುದಾದ್ರೆ ಕ್ಲೇಮ್ ಮಾಡಿರ್ತೀರಾ ಅದ್ರ ಪ್ರಕಾರ ಆದರೆ ಫೀಸ್ ಆದರೆ ಇರುತ್ತೆ. ಈವನ್ SC ಅವರಿಗೆ ಜನರಲಲ್ಲಿ ಸೀಟ್ ಆಗಿ ಜನರಲ್ ಮೆರಿಟಲ್ಲಿ ಸೀಟ್ ಆದರೂ ನೀವು ಫೀಸ್ ಪೇ ಮಾಡಬೇಕಾಗಿರೋದು ನಿಮ್ಮ ಕ್ಯಾಟಗಿರಿ ವೈಸ್ ಎಷ್ಟಿರುತ್ತೋ ಅಷ್ಟೇ ಫೀಸ್ ಪೇ ಮಾಡಬೇಕಾಗುತ್ತೆ. ಅದೆಲ್ಲ ನೀಟಾಗಿ ನಿಮಗೆ ಚಲನಲ್ಲಿ ಡೌನ್ಲೋಡ್ ಮಾಡಿದಾಗ ಇಲ್ಲಿ ಆದರೆ ಮೆನ್ಷನ್ ಮಾಡಿರ್ತಾರೆ ಅಮೌಂಟ್ ಎಷ್ಟಿದೆ ಅಂತ. ಸೊ ನೀವು ಆದರೆ ನೋಡಿಕೊಂಡು ಆದರೆ ಪೇ ಮಾಡ್ಬೋದು. ಬನ್ನಿ ಈಗ ಚಾಯ್ಸ್ 2 ಆದರೆ ಯಾರಾದರೆ ನೀಡ್ಬೋದು ಅಂತ ತಿಳ್ಕೊಳ್ಳೋಣ. ನೋಡಿ, ಚಾಯ್ಸ್ 2 ಅಂದರೆ ಯಾರಿಗೆಲ್ಲ ಸೀಟ್ ಆದರೆ ಸಿಕ್ಕಿರೋ ಸೀಟು ಸ್ಯಾಟಿಸ್ಫೈ ಆಗಿದೆ, ಹಾಗೆ ನಾನು ಇನ್ನೂ ಬೆಟರ್ ಕಾಲೇಜ್ ಆದರೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ, ನಾನು ನೆಕ್ಸ್ಟ್ ರೌಂಡ್ ಆದರೆ ಪಾರ್ಟಿಸಿಪೇಟ್ ಮಾಡ್ತೀನಿ, ನನಗೆ ಸಿಕ್ಕಿರೋ ಕಾಲೇಜು ಓಕೆ, ನನಗೆ ಸ್ಯಾಟಿಸ್ಫೈ ಆಗಿದೆ, ಆದರೂ ನಾನು ನೆಕ್ಸ್ಟ್ ರೌಂಡ್ ಆದರೆ ಪಾರ್ಟಿಸಿಪೇಟ್ ಮಾಡಿ ನನಗೆ ಇನ್ನೂ ಒಳ್ಳೆ ಕಾಲೇಜ್ ಸಿಕ್ಕರೆ ಅದಕ್ಕಾದರೆ ಹೋಗ್ತೀನಿ ಅನ್ನೋರು ನೀವು ಚಾಯ್ಸ್ 2 ಆದರೆ ಕೊಡಬೇಕಾಗುತ್ತೆ. ಆದರೆ ಇವರು ಸೇಮ್ ಏನಾದರೆ ನಾನು ಈಗ ಹೇಳಿದ್ನೋ ಆ ಸ್ಟೆಪ್ಸ್ ಎಲ್ಲ ಫಾಲೋ ಆಗಬೇಕಾಗುತ್ತೆ. ಆದರೆ ಅವ್ರಿಗೆ ಅಡ್ಮಿಷನ್ ಆರ್ಡರ್ ಆದರೆ ಡೌನ್ಲೋಡ್ ಆಗಲ್ಲ, ಜಸ್ಟ್ ಅವರಾದರೆ ಫೀಸ್ ಆದರೆ KAಗೆ ಪೇ ಮಾಡಬೇಕಾಗುತ್ತೆ. ಚಲನ್ ಆದರೆ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ನೀಟಾಗಿ ಎಲ್ಲ ಕಾಲೇಜ್ ಡೀಟೇಲ್ಸು ಹಾಗೆ ನಿಮ್ಮ ಪರ್ಸನಲ್ ಇನ್ಫಾರ್ಮೇಷನು ಎಲ್ಲ ನೀಟಾಗಿ ಕೊಟ್ಟಿರ್ತಾರೆ. ಅದನ್ನೆಲ್ಲ ನೋಡಿಕೊಂಡು ನೀವು ಸೈನ್ ಮಾಡಿ ಬ್ಯಾಂಕಲ್ಲಿ ಹೋಗಿ ಫೀಸ್ ಆದರೆ ಪೇ ಮಾಡಿದ್ರೆ ನಿಮಗೆ ಸೀಟ್ ಆದರೆ ಕನ್ಫರ್ಮ್ ಆಗಿರುತ್ತೆ. ಇನ್ ಕೇಸು ಸೆಕೆಂಡ್ ರೌಂಡಲ್ಲಿ ಬೆಟರ್ ಕಾಲೇಜ್ ಏನಾದರೂ ಸಿಕ್ಕಿದ್ರೆ, ಫಸ್ಟ್ ರೌಂಡಲ್ಲಿ ಏನಾದರೂ ಫೀಸ್ ಪೇ ಮಾಡಿದ್ರೆ ಅದನ್ನಾದರೆ ಸೆಕೆಂಡ್ ರೌಂಡ್ ಅಲರ್ಟ್ ಆಗೋ ಕಾಲೇಜ್ಗಾದರೆ ಆಗ್ತಾರೆ. ಇನ್ ಕೇಸ್ ಅಲ್ಲಿ ಫೀಸ್ ಏನಾದರೂ ಕಡಿಮೆ ಇದ್ದು ಫಸ್ಟ್ ರೌಂಡಲ್ಲಿ ನೀವು ಜಾಸ್ತಿ ಫೀಸ್ ಪೇ ಮಾಡಿದ್ರು ನೀವೇನು ಹೊರೆ ಆಗೋಗುತ್ತಿಲ್ಲ, ನಿಮಗೆ ಅಮೌಂಟ್ ಆದರೆ ರೀಫಂಡ್ ಆಗುತ್ತೆ, ನಿಮ್ಮ ಅಕೌಂಟ್ಗಾದರೆ ಅಮೌಂಟ್ ಆದರೆ ರೀಫಂಡ್ ಆಗುತ್ತೆ. ಹಾಗೆ ಇನ್ ಕೇಸು ನೀವೇನಾದರೂ ಗೌರ್ಮೆಂಟ್ ಕಾಲೇಜ್ ಸಿಕ್ಕು ಸೆಕೆಂಡ್ ರೌಂಡಲ್ಲಿ ಅಮೌಂಟ್ ಆದರೆ ಜಾಸ್ತಿ ಪೇ ಮಾಡಬೇಕಿದ್ರು ನಿಮಗೆ ಅಲ್ಲಾದರೆ ಇದನ್ನು ಲೆಸ್ ಮಾಡ್ಕೊಂಡಾದರೆ ಉಳಿದಿದ್ದು ಚಲನ್ ಆದರೆ ಡೌನ್ಲೋಡ್ ಆಗುತ್ತೆ ನೆಕ್ಸ್ಟ್ ರೌಂಡಲ್ಲಿ. ನೋಡಿ, ಯಾರೆಲ್ಲ ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕಿರೋ ಕಾಲೇಜು ಓಲ್ಡಲ್ಲಿ ಇಟ್ಕೊಂಡು ನೆಕ್ಸ್ಟ್ ರೌಂಡ್ ಆದರೆ ಪಾರ್ಟಿಸಿಪೇಟ್ ಮಾಡ್ತೀರಿ, ಇನ್ನೂ ನಮಗೆ ಒಳ್ಳೆ ಕಾಲೇಜ್ ಸಿಗೋ ಚಾನ್ಸಸ್ ಇದೆ ಅಂತ ಯಾರಾದರೆ ಅನ್ಕೊಂಡಿದ್ದೀರಾ, ಡೆಫಿನೆಟ್ ಆಗಿ ನೀವು ಚಾಯ್ಸ್ 2 ಆದರೆ ಕೊಟ್ಟು ನೀವು ನೆಕ್ಸ್ಟ್ ರೌಂಡ್ ಆದರೆ ಪಾರ್ಟಿಸಿಪೇಟ್ ಮಾಡ್ಬೋದು. ನೀವು ಫೀಸ್ ಪೇ ಮಾಡಿದ್ದು ಎಲ್ಲೂ ಹೋಗಲ್ಲ, ನಿಮಗೆ ನೆಕ್ಸ್ಟ್ ರೌಂಡಲ್ಲಿ ಏನಾದರೂ ಸೀಟ್ ಅಲಾಟ್ ಆಗುತ್ತೋ ಅದಕ್ಕಾದರೆ ಅಮೌಂಟ್ ಆದರೆ ಆಗ್ತಾರೆ. ಸೊ ನೀವು ಫೀಸ್ ಬಗ್ಗೆ ಆದರೆ ವರಿ ಆಗೋಗುತ್ತಿಲ್ಲ. ಏನಾದರೆ ನೀವು ಫೀಸ್ ಆದರೆ ಪೇ ಮಾಡ್ತೀರಾ, ನಿಮಗೆ ಅಡ್ಮಿಷನ್ ಆರ್ಡ್ರು ಹಾಗೆ ನೀವು ಕಾಲೇಜ್ಗಾದರೆ ಅಡ್ಮಿಷನ್ ಆಗೋಕ್ಕಾಗಲ್ಲ ಅಷ್ಟೇ, ಜಸ್ಟ್ ನಿಮ್ಮ ಸೀಟ್ ಆದರೆ ಕನ್ಫರ್ಮೇಷನಲ್ಲಿ ಇರುತ್ತೆ. ಇನ್ ಕೇಸ್ ನಿಮಗೆ ಚಾಯ್ಸ್ 2 ಕೊಟ್ಟು ನಿಮಗೆ ಸೆಕೆಂಡ್ ರೌಂಡ್ ಪಾರ್ಟಿಸಿಪೇಟ್ ಮಾಡಿ ಅಲ್ಲಿ ನಿಮಗೆ ಒಳ್ಳೆ ಕಾಲೇಜ್ ಸಿಗಲಿಲ್ಲ ಅಂದರೆ ನಿಮಗೆ ಸಿಕ್ಕಿರೋ ಕಾಲೇಜ್ ಆದರೆ ಕನ್ಫರ್ಮ್ ಆಗಿರುತ್ತೆ, ಆ ಕಾಲೇಜ್ಗೆ ನೀವು ಅಡ್ಮಿಷನ್
ಅಡ್ಮಿಷನ್ ಆದರೆ ಆಗ್ಬೋದು. ಇಲ್ಲಾಂದರೆ ನೀವು ಏನಾದರೂ ಚಾಯ್ಸ್ 3 ಕೊಟ್ಟು ಫಸ್ಟ್ ರೌಂಡಲ್ಲಿ ಸೀಟು ಡಿಲೆಕ್ಟ್ ಆಗುತ್ತೆ. ಹಾಗೆ ನೆಕ್ಸ್ಟ್ ರೌಂಡಲ್ಲಿ ನಿಮಗೆ ಇನ್ ಕೇಸ್ ಸೀಟ್ ಸಿಗಲಿಲ್ಲ ಅಂದರೆ ನೀವು ಮತ್ತೆ ಮ್ಯಾನೇಜ್ಮೆಂಟ್ಗಾದರೆ ಹೋಗಬೇಕಾಗುತ್ತೆ. ಯಾರಾದರೆ ಚಾಯ್ಸ್ 2 ಕೊಟ್ಟು ಹೋಲ್ಡಲ್ಲಿಟ್ಟು ನೆಕ್ಸ್ಟ್ ರೌಂಡ್ ಆದರೆ ಪಾರ್ಟಿಸಿಪೇಟ್ ಮಾಡ್ತೀನಿ ಅನ್ನೋರು ಫೀಸ್ ಆದರೆ ಪೇ ಮಾಡಿ ನೀವಾದರೆ ನೆಕ್ಸ್ಟ್ ರೌಂಡ್ ಆದರೆ ಪಾರ್ಟಿಸಿಪೇಟ್ ಮಾಡಬೇಕು. ಬನ್ನಿ ಈಗ ಚಾಯ್ಸ್ 3 ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಏನಾದರೆ ಚಾಯ್ಸ್ 3 ಯಾರೆಲ್ಲ ನೀಡಬೇಕು ಅಂದರೆ, ಏನಾದರೆ ಫಸ್ಟ್ ರೌಂಡಲ್ಲಿ ಅವರಿಗೆ ಕಾಲೇಜ್ ಆದರೆ ಸೀಟ್ ಸಿಕ್ಕಿರೋ ಕಾಲೇಜು ಅವರಿಗೆ ಸ್ಯಾಟಿಸ್ಫೈ ಆಗಿರೋದಿಲ್ಲ, ನನಗೆ ಸಿಕ್ಕಿರೋ ಕಾಲೇಜ್ ಆದರೆ ಇಷ್ಟ ಇಲ್ಲ, ಸೊ ನಾನು ಆ ಕಾಲೇಜ್ನಾದರೆ ಡಿಲೀಟ್ ಮಾಡಿ ನೆಕ್ಸ್ಟ್ ರೌಂಡ್ ಆದರೆ ಪಾರ್ಟಿಸಿಪೇಟ್ ಮಾಡ್ತೀನಿ, ನಾನು ಯಾವುದೇ ರೀತಿ ಆದರೆ ಫೀಸ್ ಪೇ ಮಾಡಲ್ಲ ಅನ್ನೋರಾದರೆ ನೀವು ಚಾಯ್ಸ್ 3 ಆದರೆ ಕೊಟ್ಟು ನೆಕ್ಸ್ಟ್ ರೌಂಡ್ ಆದರೆ ಪಾರ್ಟಿಸಿಪೇಟ್ ಮಾಡ್ಬೋದು. ಇದರಲ್ಲಿ ನೀವು ಯಾವುದೇ ರೀತಿ ಫೀಸ್ ಆದರೆ ಪೇ ಮಾಡೋ ಅಗತ್ಯವಿಲ್ಲ. ನಿಮಗೆ ಸಿಕ್ಕಿರೋ ಕಾಲೇಜ್ ಆದರೆ ಇನ್ ಕೇಸ್ ಯಾವುದಾದ್ರೂ ಕಾಲೇಜ್ ಅಲರ್ಟ್ ಆಗಿದ್ದರೆ ಆ ಕಾಲೇಜ್ ಆದರೆ ನಿಮಗೆ ಡಿಲೀಟ್ ಆಗುತ್ತೆ. ಉಳಿದಿದ್ದು ನಿಮಗೆ ಏನಾದರೂ ಕಾಲೇಜಸ್ನ ರೀಆರ್ಡರ್ ಮಾಡಬೇಕು ಅಂದರೆ ಮತ್ತೆ ಏನಾದರೂ ಇನ್ನು ಯಾವುದಾದ್ರೂ ಕಾಲೇಜಸ್ನ ಆ್ಯಡ್ ಮಾಡಬೇಕಂದ್ರೆ ನಿಮಗೆ ಅವಕಾಶ ಆದರೆ ಇರುತ್ತೆ. ನೀವು ಆದರೆ ಕಾಲೇಜಸ್ನ ಮತ್ತೆ ಆ್ಯಡ್ ಮಾಡ್ಕೋಬೋದು. ಏನಾದರೆ ಯಾರಾದರೆ ಚಾಯ್ಸ್ 3 ಕೊಡ್ತೀರಾ ಅವರಾದರೆ ನೀವು ನಿಮಗೆ ಸೀಟ್ ಆದರೆ ಫಸ್ಟ್ ರೌಂಡಲ್ಲಿ ಸಿಕ್ಕಿರೋ ಸೀಟ್ ಆದರೆ ಡಿಲೇಟ್ ಆಗಿರುತ್ತೆ, ನಿಮಗೆ ಯಾವುದೇ ರೀತಿ ಓಲ್ಡಲ್ಲಾದರೆ ಇರೋದಿಲ್ಲ. ಸೊ ನಿಮಗೆ ಚಾಯ್ಸ್ 3 ಕೊಟ್ಟು ಯಾರಿಗೆಲ್ಲ ಸೆಕೆಂಡ್ ರೌಂಡಲ್ಲಿ ಸೀಟ್ ಅಲಾಟ್ ಆಗುತ್ತೋ ಅಂಥವ್ರಿಗಷ್ಟೇ ಸೀಟು, ಇಲ್ಲ ಅವರಿಗೆ ಫಸ್ಟ್ ರೌಂಡಲ್ಲಿ ನಾನು ಮೊದಲು ಸಿಕ್ಕಿತ್ತು ಆ ಸೀಟ್ ಆದರೆ ಬೇಕು ಅಂತ ಮತ್ತೆ ಹೋದರೆ ಆದರೆ ಸೀಟ್ ಆದರೆ ಸಿಗೋದಿಲ್ಲ. ನಿಮಗೆ ಚಾಯ್ಸ್ 3 ಕೊಟ್ಟ ನಂತರ ನಿಮಗೆ ಸೀಟ್ ಆದರೆ ಸಿಕ್ಕಿರೋ ಸೀಟ್ ಆದರೆ ಕ್ಯಾನ್ಸಲ್ ಆಗುತ್ತೆ, ಅದು ನೆಕ್ಸ್ಟ್ ರೌಂಡಲ್ಲಿ ಬೇರೆಯವರಿಗೆ ಅಲಾಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನಿಮಗೆ ಕೊಡುವಾಗ ಚಾಯ್ಸ್ ಎಂಟ್ರಿ ಕೇರ್ಫುಲ್ ಆಗಿ ಕೊಡಿ. ನೀವು ಏನಾದರೂ ಚಾಯ್ಸ್ 2 ಕೊಟ್ಟು ಫೀಸ್ ಪೇ ಮಾಡಿದರೆ ಅಂದರೆ ಅಷ್ಟೇ ನಿಮಗೆ ಫಸ್ಟ್ ರೌಂಡಲ್ಲಿ ಸಿಕ್ಕಿರೋ ಕಾಲೇಜ್ ಆದರೆ ಓಲ್ಡಲ್ಲಿ ಇರುತ್ತೆ. ನೀವು ಚಾಯ್ಸ್ 3 ಕೊಟ್ಟರೆ ನಿಮಗೆ ಸಿಕ್ಕಿರೋ ಕಾಲೇಜ್ ಆದರೆ ಡಿಲೀಟ್ ಆಗುತ್ತೆ. ಸೊ ನಿಮಗೆ 100% ನೆಕ್ಸ್ಟ್ ರೌಂಡಲ್ಲಿ ಸೀಟ್ ಸಿಗಲೇಬೇಕು. ನೀವೇನಾದರೂ ಕೌನ್ಸಿಲಿಂಗ್ ಮುಖಾಂತರ ಹೋಗಬೇಕಂದ್ರೆ ಅಂಥವ್ರು ಮಾತ್ರ ಚಾಯ್ಸ್ 3 ಆದರೆ ಕೊಡಬೇಕಾಗುತ್ತೆ. ಇಂಥವರು ಯಾವುದೇ ರೀತಿ ಫೀಸ್ ಆದರೆ ಪೇ ಮಾಡೋ ಅಗತ್ಯವಿಲ್ಲ. ಹಾಗೆ ಚಾಯ್ಸ್ 4 ಅಂದರೆ ಏನಂದರೆ, ಯಾರಿಗೆಲ್ಲ ಫಸ್ಟ್ ರೌಂಡಲ್ಲಿ ಸಿಕ್ಕಿರೋ ಸೀಟು ಇಷ್ಟ ಇಲ್ಲ, ಅವರು ಸ್ಯಾಟಿಸ್ಫೈ ಆಗಿರಲ್ಲ, ಹಾಗೆ ನೆಕ್ಸ್ಟ್ ರೌಂಡು ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ ನಾನು ಬೇರೆ ಮ್ಯಾನೇಜ್ಮೆಂಟ್ ಸೀಟಿಂದ ಬೇರೆ ಕಡೆ ಯಾವುದಾದ್ರೂ ಸಂಸ್ಥೆಯಿಂದ ಆದರೆ ಸೀಟ್ ತಗೋತೀನಿ, ನನಗೆ KE ಸಹವಾಸ ಬೇಡ ಅನ್ನೋರು ಆದರೆ ಚಾಯ್ಸ್ 4 ಆದರೆ ಕೊಟ್ಟು ನೀವು ಆಪ್ಷನ್ ಎಂಟ್ರಿ ಆಗಿ ಕೌನ್ಸಿಲಿಂಗ್ ಪ್ರೋಸೆಸ್ ಆದರೆ ಕ್ವಿಟ್ ಮಾಡ್ಬೋದು. ಇಂಥವರು ಚಾಯ್ಸ್ 4 ಆದರೆ ಕೊಟ್ಟು ನೀವು ಮ್ಯಾನೇಜ್ಮೆಂಟ್ ಸೀಟ್ಗೆ ಆದರೆ ಹೋಗ್ಬೋದು. ಇಂಥವ್ರಾದರೆ ಚಾಯ್ಸ್ 4 ಆದರೆ ಕೊಡಬೇಕಾಗುತ್ತೆ. ಇದಾದ ನಂತರ ಕೆಲವೊಂದು ವಿದ್ಯಾರ್ಥಿಗಳಾದರೆ ಡೌಟ್ ಇರ್ಬೋದು, ನಾವು ಇನ್ ಕೇಸ್ ಫಸ್ಟ್ ರೌಂಡಲ್ಲಿ ಚಾಯ್ಸ್ 1 ಆದರೆ ಕೊಟ್ಬಿಟ್ಟು ನಾವು ಅಡ್ಮಿಷನ್ ಆರ್ಡರ್ ಎಲ್ಲ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟಿದ್ರೆ ನಮಗೆ ಈಗ ಯಾರೋ ಹೇಳ್ತಾರೆ ಆ ಕಾಲೇಜ್ ಚೆನ್ನಾಗಿಲ್ಲ ನೆಕ್ಸ್ಟ್ ರೌಂಡ್ ಆದರೆ ಪಾರ್ಟಿಸಿಪೇಟ್ ಮಾಡು ಅಂತ ಹೇಳೋರಿಗೆ ಏನಾದರೂ ಅಂಥ ಚಾನ್ಸಸ್ ಇದ್ದರೆ ನೀವು ಬಿಫೋರ್ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗೋ ಮುಂಚೆ ಆದರೆ ನೀವು ಯಾವುದೇ KE ಹೆಲ್ಪ್ಲೈನ್ ಸೆಂಟರ್ಗಾದರೆ ಹೋಗಿ ಅಲ್ಲಾದರೆ ನಿಮ್ಮ ಸೀಟ್ನ ಸರೆಂಡರ್ ಮಾಡಿದ್ರೆ ಅಲ್ಲಿ ನಿಮಗೆ 5000 ಆದರೆ ಪೇ ಮಾಡಿರ್ತೀರಲ್ಲ KE ಫೀಸು, ಅದನ್ನು ಇಟ್ಕೊಂಡು ಉಳಿದಿದ್ದ ಅಮೌಂಟ್ ಆದರೆ ರೀಫಂಡ್ ಮಾಡ್ತಾರೆ. ಆ ಸೀಟ್ನ ನೆಕ್ಸ್ಟ್ ರೌಂಡಲ್ಲಿ ಬೇರೆಯವ್ರಿಗಾದರೆ ಅಲರ್ಟ್ ಆಗುತ್ತೆ. ಸೊ ಇಂಥ ವಿದ್ಯಾರ್ಥಿಗಳಾದರೆ ನೀವು ಸೀಟ್ ಸರೆಂಡರ್ ಮಾಡೋಕ್ಕೆ ಬಿಫೋರ್ ಸೆಕೆಂಡ್ ರೌಂಡು ನೀವು ಯಾವುದೇ KE ಹೆಲ್ಪ್ಲೈನ್ ಸೆಂಟರ್ಸ್ಗಾದರೆ ಭೇಟಿ ನೀಡಿ ಸೀಟ್ ಆದರೆ ಸರೆಂಡರ್ ಮಾಡಬೇಕಾಗುತ್ತೆ. ಈ ರೀತಿ ಆದರೆ ಚಾಯ್ಸ್ 1, 2, 3, 4 ಆದರೆ ಇರುತ್ತೆ. ನಿಮಗೆ ಇನ್ನೂ ಹೆಚ್ಚಿಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮುಖಾಂತರ ಆದರೆ ತಿಳಿಸಿ. That's all for this video. Keep watching NVR updates for more educational and scholarship related updates. Thanks for watching guys.